ನೀವು ಬನ್ನೇರುಘಟ್ಟ ಝೂ ನೋಡಬೇಕು ಅಂತ ಹೇಳಿದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತೆ ಹೋಗಿ ಅಂತ ಹೇಳ್ತೀನಿ. ಯಾವ್ಯಾವ ಪ್ರಾಣಿಗಳುಂಟು, ಯಾವ್ಯಾವ ಪ್ಲೇಸಿಗೆ ಯಾವ ಥರ ಹೋಗೋದು ಆ್ಯಂಡ್ ಯಾವ ಟೈಮಿಗೆ ಹೋದರೆ ಬೆಸ್ಟ್ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ. ನಾನು ಹೋಗಿರುವಂಥದ್ದು ವೀಕ್ ಡೇಸಲ್ಲಿ ಬೆಳಿಗ್ಗೆ 9 ಗಂಟೆಗೆ ಅಲ್ಲಿಗೆ ತಲುಪಿದ್ದೆ. ಸೊ ಈ ವಿಡಿಯೋದಲ್ಲಿ ಎಲ್ಲ ರೀತಿಯ ಪ್ರಾಣಿಗಳು ಹಾಗೂ ಚಿಟ್ಟೆ ಕೂಡ ನೀವು ನೋಡ್ತೀರಿ. ಅಲ್ಲಿ ಬೇರೆ ಬೇರೆ ಆಪ್ಷನ್ಸು ಇದೆ. ನೀವು ಸಫಾರಿ ಹೋಗೋದು ಅಂತಾದರೆ ಬೆಸ್ಟ್ ಆಯಿತಾ. ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು, ಬಟ್ ನಾನು ನಾರ್ಮಲ್ ಝೂ ವಿಸಿಟ್ ಮಾಡಿರುವಂಥದ್ದು. ಎಲ್ಲ ಪ್ರಾಣಿಗಳು ಬೆಳಿಗ್ಗೆ ಎದ್ದು ಎನರ್ಜೆಟಿಕ್ ಆಗಿ ಕಾಣ್ತಿತ್ತು. ಸೊ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ, ಎಲ್ಲ ಪ್ರಾಣಿಗಳನ್ನು ನಾನು ತೋರಿಸ್ತೀನಿ. ಚಲೋ, ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಸೊ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ ಬನ್ನೇರುಘಟ್ಟ ಝೂಗೆ ಬಂದಿದ್ದೇವೆ. ಸೊ ಫಾರ್ ದ ಫಸ್ಟ್ ಟೈಮ್ ಬರ್ತಿರುವಂಥದ್ದು. ಮಂಗಳೂರಲ್ಲೆಲ್ಲ ಪಿಲಿಕುಳ ಅದು ಇದಕ್ಕೆ ಹೋಗಿದ್ದೇವೆ, ಬಟ್ ಬೆಂಗಳೂರಲ್ಲಿ ಫಾರ್ ದ ಫಸ್ಟ್ ಟೈಮ್ ಝೂಗೆ ಬರ್ತಿರುವಂಥದ್ದು. ಸೊ ಇಲ್ಲಿ ಟಿಕೆಟ್ ಎಲ್ಲ ಆನ್ಲೈನ್ ಬುಕ್ ಆಗಿದೆ. ಸೊ ಇವಾಗ ಹೋಗ್ತಾ ಇದ್ದಾರೆ. ಸೊ ಬಂದ ಹಾಗೆ ನಮಗೆ ಅಲ್ಲಿ ಜೀಬ್ರಾ ಕಾಣ್ತಾ ಉಂಟು. ಸೊ ಚಂದ ಹೊರಗಡೆ ಚೆಂದ ಮಳೆ ಬರ್ತಾ ಉಂಟು. ಸೊ ಜೀಬ್ರಾ ಎಲ್ಲ ಬಂದು ಒಳಗಡೆ ಕೂತಿದೆ ನಿಂತಿದೆ. ಅಲ್ಲೊಂದು ಅಮ್ಮ ಮಗಳು, ಬ್ಲ್ಯಾಕ್ ಆ್ಯಂಡ್ ವೈಟ್ ಫಸ್ಟ್ ಟೈಮ್ ನೋಡ್ತಿರುವಂಥ ಅಂತ. ಸೊ ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ವಿ ಆಯಿತಾ. ಸೊ ಪರ್ ಪರ್ಸನ್ 170. ಆ್ಯಕ್ಚುಲಿ ಅದರಲ್ಲಿ 120 ಪ್ಲಸ್ ಬಟರ್ಫ್ಲೈ ಪಾರ್ಕ್ 50 rupees ಆ ಥರ. ಸೊ ಬಂದ ಹಾಗೆ ಒಳ್ಳೆ ಮಳೆ ಬರ್ತಾ ಉಂಟು, ಅಂದರೆ ಲೈಟಾಗಿ ಮಳೆ ಬರ್ತಾ ಉಂಟು. ಐ ಹೋಪ್ ನೋಡಲಿಕ್ಕೆ ಸಿಗ್ತದೆ, ಪ್ರಾಬ್ಲಮ್ ಇಲ್ಲ ಅಂತ. ಸೊ ಫಸ್ಟಿಗೆ ಇವಾಗ ಝೀಬ್ರಾ ನೋಡಿದಾಯಿತು, ನೆಕ್ಸ್ಟ್ ಜಿರಾಫೆ ಇದೆ. ಸೊ ನೋಡು, ಬಂದ ಹಾಗೆ ಇಲ್ಲಿ ಜಿರಾಫೆ ಸಿಗ್ತಾ ಉಂಟು ಸೆಕೆಂಡು. ಆ್ಯಕ್ಚುಲಿ ನಮಗೆ ಫೇಸ್ ಅಂತ ತೋರಿಸಿಲ್ಲ. ತಿರುಗ್ತಾ ಉಂಟು. ಸಿಂಗಲ್ ಜಿರಾಫೆ ಆಯಿತಾ ಇಷ್ಟು ದೊಡ್ಡ ಪ್ಲೇಸಲ್ಲಿ. ಸೊ ಬಂದ ಹಾಗೆ ಝೀಬ್ರಾ ಆ್ಯಂಡ್ ಜಿರಾಫೆ ದರ್ಶನ ಆಯಿತು. ಇವಾಗ ನೆಕ್ಸ್ಟ್ ಏನು ಪ್ರಾಣಿ ಉಂಟು ಅಂತ ಹುಡುಕಬೇಕು. ಕೆಲವೊಂದು ಕಡೆ ಎಲ್ಲ ಫುಲ್ ಖಾಲಿ ಹೊಡಿತಾ ಉಂಟು, ಏನೂ ಕಾಣ್ತಿಲ್ಲ ಅದರೆಲ್ಲ. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಅದೆಂತದ ಹೊಡಿಸಿಸ್ರು, ಅದೆಲ್ಲ ಪ್ರಾಣಿ ಉಂಟು. ಅದೆಂತದ ಕತ್ತೆಯ ಕೃಷ್ಣ ಮಗನ ಎಂತ ಸಾವದು. ಸೊ ಇಲ್ಲಿ 2 ಕಲರ್ ಜಿಂಕೆ, ಐ ಥಿಂಕ್ ಡೀರ್ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ ನನಗೆ ದೇವರಣೆ. ಒಂದು ಗ್ಯಾಂಗ್ ಇಲ್ಲಿ ಕೂತಿದೆ, ಮತ್ತು ಇನ್ನೊಂದು ಗ್ಯಾಂಗ್ ಆಚೆ. ಗ್ಯಾಂಗ್ ಅಲ್ಲ, ಸಿಂಗಲ್ ಪರ್ಸನ್ ಇದ್ದಾನಪ್ಪ ಆಚೆ. ದೇವರಣೆ ಅಂತ ಗೊತ್ತಿಲ್ಲ, ಅದು ಕೃಷ್ಣ ಮಗನ ಎಂತ ಸಾವು ಅಂತ. ಸೊ ಬೆಳಿಗ್ಗೆ ಬಂದಂಥ ಒಂದು ಒಳ್ಳೆ ಕೆಲಸ ಅಂತ ಹೇಳಿದರೆ ಯಾರೂ ಇಲ್ಲ ಆಯಿತಾ. ಲಿಟ್ರಲಿ ಝೂ ಇಲ್ಲಿ ಅಂತ ಖಾಲಿ ಹೊಡಿತಾ ಉಂಟು. ಇವಾಗ ಎಂಟ್ರೆನ್ಸ್ ಅಲ್ವಾ, ಸೊ ಹಾಗೆ ಖಾಲಿ ಹೊಡಿತಾ ಉಂಟು. ಇಲ್ಲಿ ಮ್ಯಾಪ್ ಬೇರೆ ಉಂಟು, ಏನೆಲ್ಲ ಇದೆ ಅಂತ. ಎಷ್ಟು ಫೋಟೋ ತೊಗೊಂಡು ಫಾಲೋ ಮಾಡ್ತಿದ್ದಾರೆ ಅಷ್ಟೇ. ಸೊ ಇವಾಗ ಝೀಬ್ರಾ ಆಯಿತು, ಜಿರಾಫೆ ಆಯಿತು. ಅಲ್ಲ, ಆಸ್ಟ್ರಿಚ್ ಇರಬೇಕಿತ್ತು ಆ್ಯಕ್ಚುಲಿ, ಬಟ್ ಅಲ್ಲಿ ಆಸ್ಟ್ರಿಚ್ ಇಲ್ಲ. ಯಾಕಿಲ್ಲ, ಕಾಣೆಯಾಗಿದೆ. ಸೊ ಇನ್ನು ವಾಪಸ್ ನಾವು ಹೀಗಡೆ ಹೋಗ್ತಿದ್ದೇವೆ. ಚಲೋ. ಸೊ ನೆಕ್ಸ್ಟ್ ನಾವು ಬಂದಿರುವಂಥದ್ದು ಬೆಂಗಾಲ್ ಟೈಗರ್. ಆ್ಯಕ್ಚುಲಿ ಅದು ನನ್ನೇ ನೋಡ್ತಾ ಉಂಟು ಆ್ಯಕ್ಚುಲಿ. ಫುಡ್ ಬಂತು ಅಂತ ಕಾಯ್ತಾ ಉಂಟು. ಸೊ ದಿಸ್ ಇಸ್ ಬೆಂಗಾಲ್ ಟೈಗರ್. ನೋಡಿ, 3 ಹುಲಿ ಉಂಟು. ಒಂದು ಆಚೆ ಉಂಟು, 2 ಈಚೆ ಉಂಟು, ಆ್ಯಂಡ್ ಒಂದು ಇಲ್ಲಿ ಉಂಟು. ಸೊ ಫಸ್ಟ್ ಟೈಮ್ ಇಷ್ಟು ಕ್ಲೋಸ್ ಆಗಿ ನೋಡ್ತಿರುವಂಥದ್ದು. ಚಬ್ಬಿ ಉಂಟಲ್ಲ ಅದು ಬ್ರೋಯ್ಸ್. ಸೊ ಇವಾಗ ಹುಲಿ ನೋಡಿ ಆಯಿತು. ಇವಾಗ ಕರಡಿ ನೋಡ್ಲಿಕ್ಕೆ ಬಂದಿದ್ದಾರೆ. ಸೊ ಕರಡಿ ಇಲ್ಲಿ ಅಲ್ಲ, ಸಾರಿ, ಅಲ್ಲಿದೆ. ಇದು ಏಷ್ಯಾದ ಬ್ಲ್ಯಾಕ್ ಕರಡಿ ಅಂತೆ, ನಿಗ್ಗ. ಸಣ್ಣ ಉಂಟು, ಮತ್ತು ದೊಡ್ಡ ಇರಬೇಕಿತ್ತು ಆ್ಯಕ್ಚುಲಿ. ಏನು ದೊಡ್ಡ ಇರ್ತೀರ ಜಾಲಿ. ಸೊ ಅದೀಗ ಅಲ್ಲಿ ಮರಕ್ಕೆ ಬಳ್ಳಿ ಕಟ್ಟಿದ್ದಾರೆ, ಅದಕ್ಕೆ ಬೆನ್ನು ತೋರಿಸ್ತಾ ಉಂಟು. ಅದು ಈ ಕಡೆಯಿಂದ ತೋರಿಸಿದ್ರೆ ಏನು ಜಾಸ್ತಿತ್ತು. ನೀರಿಗೋಸ್ಕರ ವೆಯ್ಟ್ ಮಾಡ್ತಾ ಉಂಟು ಅಷ್ಟೇ. ಅಲ್ಲಿ ಅಕ್ಕ. ಸೊ ನೆಕ್ಸ್ಟ್ ಇಲ್ಲಿ ಏಮು ಅಂತೆ, ಆಸ್ಟ್ರಿ ಥರ ಉಂಟು, 2 ಕಾಲಲ್ಲಿ ಆಚೆ ನೋಡ್ತಾ ಉಂಟು. ಸೊ ಇವಾಗ ಸೀಳು ನಾಯಿ ನೋಡ್ತಿದ್ದೇವೆ. ಇಲ್ಲಿಂದಂತೂ HD ಕ್ಲಾರಿಟಿ ಥರ ಫುಲ್ ಗ್ಲಾಸ್ ಹಾಕಿಟ್ಟಿದ್ದಾರೆ. ಸೊ ಫುಲ್ ಚೆಂದ ಕಾಣ್ತಾ ಉಂಟು. ಓಕೆ, ಆ್ಯಕ್ಚುಲಿ ಬಂದದ್ದು ಬೆಳಿಗ್ಗೆ ಬಂದು ಸೂಪರ್ ಆಯಿತು. ಸೊ ನೋಡ್ಬೋದು ಅಲ್ಲಿ ಅಣ್ಣ ಬೆಳಿಗ್ಗೆ ವಾಕಿಂಗ್ ಮಾಡ್ತಾ ಉಂಟು. ನೀರಲ್ಲಿ ಉಂಟಾ? ನೀರಲ್ಲಿ ಹೋಗಿ ಕೂತಿದ್ದೆ ಇವಾಗ. ಸೀಳು ನಾಯಿ ನೀರಲ್ಲಿ ವಾಟೆ ಶಾರ್ಟ್. ಸೊ ಇಲ್ಲಿಂದ ನಾವು ಸುಬ್ರಹ್ಮಣ್ಯ ಹೈನ ನೋಡ್ತಿದ್ದೇವೆ. ಫುಲ್ HD ಕ್ಲಾರಿಟಿ ಅಂತ, ಒರಿಜಿನಲ್.
ಲಿಯೋ ಮೂವಿಯಲ್ಲಿ ಬರ್ತಲ್ಲ ಅದು ಬೇರೆ ಬ್ರ್ಯಾಂಡ್ ಹೈನ. ಇಲ್ಲಿರುವಂಥ ನಾಯಿ ಅಥವಾ ಈ ಹೈನ ಎಲ್ಲ ಉಂಟಲ್ಲ ಆಚೆ ಸುತ್ತಾಡ್ತಾನೆ ಉಂಟು. ಬೆಳಿಗ್ಗೆ ವಾಕಿಂಗ್ ಮಾಡಿದ ಅನಿಸ್ತಂತ ಆಯ್ತು ಆ್ಯಕ್ಚುಲಿ. ಮೇ ಬಿ ಏನೋ ನಮ್ಮ ತಲಪತಿ ವಿಜಯ್ CM ಆದಮೇಲೆ ಇದನ್ನು ನೋಡ್ಲಿಕ್ಕೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಝೂಗೆ ಬಿಟ್ಟೋಗಿದಾರ ಅಂತ. ಅದರ ಮನೆ ಅದು ಚಲೋ. ಇನ್ನು ನೆಕ್ಸ್ಟ್ ಎಂತ ಸಿಗ್ತದೆ ಅಂತ ಗೊತ್ತಿಲ್ಲ, ನೋಡ್ಕೊಂಡು ಹೋಗುವ. ಇಲ್ಲೇನೋ ಉಂಟು ದೂರದಿಂದ ಕಾಣ್ತಾ ಉಂಟು, ಆ ಕಡೆಯಿಂದ ಹೋಗಿ ನೋಡ್ತೇವೆ, ಚೆಕ್ ಮಾಡ್ತೇವೆ. ಸೊ ಪ್ರತಿಯೊಬ್ಬರ ಲೈಫಲ್ಲಿ ಒಂದೊಂದು ಗುಳ್ಳೆ ನರಿ ಇರ್ತದಲ್ಲ, ಹಾಗೆಯೇ ಇಲ್ಲಿ ಕೂಡ ಒಂದು ಆ್ಯಕ್ಚುಲ್ ಗುಳ್ಳೆ ನರಿ ಉಂಟು. ಸೊ ಆ್ಯಕ್ಚುಲಿ ಸಣ್ಣ ನರಿ ಆಯ್ತಾ, ಸಣ್ಣ ಅಂದರೆ ಸಣ್ಣ ಸೈಜಲ್ಲಿ ಫುಲ್ ಸಣ್ಣ, ಈ ನಾಯಿಗಳ ಮರಿ ಥರ ಅಷ್ಟು ಸಣ್ಣ ಉಂಟು. ಇರೋದೇ ಅಷ್ಟೇನಾ ಅಥವಾ ನಿಜವಾಗ್ಲೂ ಹಾಗೆ ಏನೂ ಗೊತ್ತಿಲ್ಲ. ನೋಡಿ ಸುಮಾರು ಉಂಟು, ಅಲ್ಲಿ ಕೇಜಲ್ಲಿ ಕೂಡ ಉಂಟು, ಹೊರ ಕಡೆ ಉಂಟು. ಸೊ ಬೆಳಿಗ್ಗೆ ಬಂದ ಖುಷಿ ಉಂಟಲ್ಲ ನಮಗೆ ಆ್ಯಕ್ಚುಲಿ ಸೂಪರ್. ಈಗ ಮಧ್ಯಾಹ್ನ ಅಥವಾ ಸಂಜೆ ಹೊತ್ತಿಗೆ ಬರ್ತಿದ್ರಿಲ್ಲ, ಜನ ಕೂಡ ರಶ್, ಇಲ್ಲಿ ಯಾರೂ ಇಲ್ಲ, ಲಿಟ್ರಲಿ ಯಾರೂ ಇಲ್ಲ. ಸೊ ನಾವಿರುವಂಥವು, ಸೊ ಆರಾಮ್ಸೆ ನೋಡ್ತಾ ಇದ್ದೇವೆ. ಸೊ ಇದರಲ್ಲಿ ಸಫಾರಿ ಕೂಡ ಉಂಟು. ಸಫಾರಿ ಸ್ವಲ್ಪ ಕಾಸ್ಟ್ಲಿ ಆಯಿತಾ. ಜೀಪ್ ಸಫಾರಿ ಆದರೆ 3600 ಫಾರ್ 6 ಪರ್ಸನ್ಸ್, ಅಥವಾ 4 ಪರ್ಸನ್ಗೆ ಕೂಡ 3500 ಏನೋ ಆ ಥರ ಎಲ್ಲ ಉಂಟು. ಮತ್ತು ಬಸ್ ಸಫಾರಿ ಕೂಡ ಉಂಟು, ಪರ್ ಪರ್ಸನ್ 700 ಆಗ್ತದೆ. ಸೊ ಇಲ್ಲಿ ಭಾರತೀಯ ಬೂದು ತೋಳ ಅಂತೆ. ಎಲ್ಲಿಂಟ ತೋಳ? ಅಲ್ಲಿ ಬಿದ್ಕೊಂಡು ಉಂಟು, ಅಲ್ಲಿ ಚೆನ್ನಾಗಿ ಮಲ್ಗಿ ಉಂಟು. ಬ್ರೋಯ್ಸ್ ಬೇರೆಯವ್ರ ಥರ ಅಲ್ಲ, ಬೇರೆಯವರೆಲ್ಲ ಬೆಳಗ್ಗೆ ವಾಕಿಂಗ್ ಮಾಡ್ತಿದ್ರೆ ಇವನ ಹತ್ರ 10 ಗಂಟೆ ಆದರೂ ಹೇಳಿದಿಲ್ಲ, ಚಿಕ್ಕಿಲ್ಲ. ಚಲೋ ಬೋರ್ ಹಿಡ್ಕೊಂಡು ಎಲ್ಲ ಕಾಸು ಕೊಟ್ಟೋದಕ್ಕಾದ್ರೆ ಡ್ಯಾನ್ಸ್ ಮಾಡಲ್ಲ. ಸೊ ಇವಾಗ ಪ್ರಾಣಿಗಳನ್ನು ನೋಡಿ ಆಯಿತು. ಸೊ ಇವಾಗ ಬೋಟಿಂಗ್ ಆ್ಯಕ್ಚುಲಿ ಇದೆ ಆಯಿತಾ. ಇವತ್ತು ಬೆಳಿಗ್ಗೆಲ್ಲ ಯಾರೂ ಸ್ಟಾರ್ಟ್ ಮಾಡಲಿಲ್ಲ. ಸೊ ಪರ್ ಪರ್ಸನ್ 200, ಐ ಮೀನ್ 2 ಪೆಡಲಿಂಗ್ ಆದರೆ ಹಾಗೆಲ್ಲ ಉಂಟು. ಈಸ್ ಉಂಟಾಯ್ತು ಬೆಳಿಗ್ಗೆ ಬಂದು. ಸೊ ನೆಕ್ಸ್ಟ್ ಇಲ್ಲಿ ಕೃಷ್ಣ ಮೃಗ ಉಂಟು. ಸೊ ಆವಾಗ ನೋಡಿದ್ದು ಇಂಥಂದ್ರೆ ಲಿಟ್ರಲಿ ಗೊತ್ತಿಲ್ಲ, ಅದು ಸ್ವಲ್ಪ ದೊಡ್ಡ ಐತಿ, ಸ್ವಲ್ಪ ಸಣ್ಣ ಉಂಟು ಅಷ್ಟೇ. ಕೃಷ್ಣ ಮೃಗ ಅಂತ ಹೇಳಿದರೆ ಕೊಂಬಿರ್ತದೆ, ಬಟ್ ಇಲ್ಲಿ ಕೊಂಬಿರೋದು ಉಂಟು, ಕೊಂಬಿಲ್ಲದು ಉಂಟು, ಎಲ್ಲ ಉಂಟು. ಬಟ್ ಸುಮಾರು ಉಂಟು, ಕ್ವಾಂಟಿಟಿ ವೈಸ್ ಸುಮಾರು ಉಂಟು. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಹಿಪ್ಪೋಪಾಟಮಸ್ ಅಂದರೆ ನೀರಾನೆ ಉಂಟು, 3 ನೀರಾನೆ ಉಂಟು. ಸೊ 2 ಇಲ್ಲಿ ಡುಮ್ಕಿ ಹೊಡಿತಾ ಉಂಟು. ಸೊ ಬೆನ್ನು ಕಾಣ್ತಾ ಉಂಟು ಅಷ್ಟೇ. ಆ್ಯಂಡ್ ಇಲ್ಲಿ ಸ್ವಲ್ಪ ಮೇಲೆ ಕಾಣ್ತಾ ಉಂಟು, ಅದಕ್ಕೆ ಕೂಡ ಮೇಲೆ ಬಂದು ನಿಲ್ಲುವಂಥ ಪ್ಲೇಸ್ ಕೂಡ ಉಂಟಾಯಿತು. ಬರ್ತಾನೆ ಮೇಲೆ ಫುಲ್ ಬಂತು. ನಾನು ಹೇಳಿದ್ದು ನಾನು ಆ್ಯಕ್ಚುಲಿ ಫುಲ್ ಬಾಡಿ ನೋಡಿರಲಿಲ್ಲ ಆಯ್ತಂದರೆ, ಅದರ ಮೇಲೆ ನೀರಲ್ಲಿ ಇದು ಮಾತ್ರ ನೋಡಿದೆ ಫಸ್ಟ್ ಟೈಮ್. ಮುಖ ತೋರಿಸಿದ್ರೆ ಒಳ್ಳೆಯತ್ತಪ್ಪ. ಫಸ್ಟ್ ಟೈಮ್ ನೀರಿಂದ ಹೊರಗೆ ನೋಡ್ತಾ ಇರುವಂಥದ್ದು ನೀರಾನೆ. ನೋಡಿ ಸೈಜ್ ನೋಡಿ. ಸೊ ಇಲ್ಲಿ ಕೂಡ ಇಬ್ಬರಿದ್ದಾರೆ, ಯಾಕೆ ಸಪ್ರೇಟ್ ಮಾಡಿರೋರು. ಸೊ ಇಲ್ಲಿ ನೆಕ್ಸ್ಟ್ ಜಿಂಕೆ ಉಂಟು, ಜಿಂಕೆ. ಆ ಕಡೆ ಕೂಡ ಏನೆಲ್ಲ ಉಂಟಪ್ಪ, ಅದಿಂಥ ಜಿಂಕೆ ಮರಿಗಳ ಯಾರಿಗತ್ತೆ. ಸೊ ಇವಾಗ ಇಲ್ಲಿ ಜಿಂಕೆ ಉಂಟು, ಕಾಡು ಕುರಿ ಅಂತ ಬರ್ದುಂಟಪ್ಪ, ಬಟ್ ಚುಕ್ಕಿಯಾಗಿ ನನಗಂತ ಜಿಂಕೆ ಥರನೇ ಅನಿಸ್ತಾ ಉಂಟಪ್ಪ. ಜಿಂಕೆನೇ ಬಾರ್ಕಿಂಗ್ ಡಿಯರ್ ಅಂತೆ. ಸೊ ಇಲ್ಲಿ ಹತ್ತಿರದಲ್ಲೊಂದುಂಟು, ಅಷ್ಟೊಂದು ಪರ್ಫೆಕ್ಟಾಗಿ ಕಾಣ್ತಿಲ್ಲ. ಬ್ರೋ ಇಸ್ ವಾಚಿಂಗ್ ಮೀ, ಹಾಯ್. ಸೊ ಆಚೆಲ್ಲ ಚುಕ್ಕಿದೆಲ್ಲ ಉಂಟಪ್ಪ, ಹುಲ್ಲೆಲ್ಲ ಹಾಕ್ತಿದ್ದಾರೆ. ಏಷ್ಯಾದ ಆನೆ ಅಂತೆ. ಫಸ್ಟಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋ ಟೈಮಲ್ಲಿ ಬಂದಿದ್ದೇವೆ. ಬ್ರೇಕ್ಫಾಸ್ಟ್ ಆಗ್ತಾ ಉಂಟು ಅದಕ್ಕೆ. ಆನೆ ನೋಡ್ಲಿಕ್ಕೆ ಒಂಥರ ಚಂದ, ಜಾಲಿ. ಸೊ ಇವಾಗ ಡೈರೆಕ್ಟ್ ಅಟ್ಯಾಕ್ ಆಗ್ತಾ ಉಂಟು. ಸೊ ಇವಾಗ ಬೇರೆ ನರಿ ನೋಡಿ ಆಯ್ತಲ್ಲ. ಇವಾಗ ಇಂಡಿಯನ್ ನರಿ ತೋರಿಸ್ತೇನೆ. ಸಣ್ಣ ನರಿ ಆಯ್ತಾ, ಕ್ಯೂಟ್ ಅಂದ್ರೆ ಅಲ್ಲ ಸಣ್ಣ ಮರಿ ಇರಬೇಕು ಐ ಥಿಂಕು. ಸಣ್ಣ ಅಂದರೆ ಸಣ್ಣ, ಕ್ಯೂಟ್ ಮಾತ್ರ, ಸಿಂಗಲಾಗಿ ನಂತರ ಬದುಕ್ತಾ ಉಂಟು ಅಷ್ಟೇ. ಎಷ್ಟು ಪೀಸ್ ಉಂಟು ಅಂತ ಹೇಳಿದರೆ, ಆಚೆ ಈಚೆ ಮರ ಗಿಡ ಸೌಂಡು ಸೂಪರ್ ಫೀಲ್ ಆಯಿತಾ ಬೆಳಿಗ್ಗೆ ಬಂದ ಕಾರಣದಿಂದ. ಸೊ ಇನ್ನು ಲೆಪರ್ಡ್ ಉಂಟು, ಮೊಸಳೆ ಉಂಟು ಗೊತ್ತಿಲ್ಲ, ನೋಡಬೇಕು, ಚೆಕ್ ಮಾಡ್ತಾ ಹೋಗ್ತಾ ಇರುವ. ಸೊ ಇನ್ನೂ ನೆಕ್ಸ್ಟ್ ನಮಗಿಲ್ಲಿ ಇಂಡಿಯನ್ ಲೆಪರ್ಡ್ ಸಿಗ್ತಾ ಉಂಟು. ಸೊ ನಾನು ಎಂಟ್ರಿ ಆಗ್ತಾ ಉಂಟಲ್ಲಿ ಡಾಟ್ ಲೆಪರ್ಡ್. ಸೊ ನೆಕ್ಸ್ಟ್ ನಾವಿಲ್ಲಿ ಲಯನ್ ನೋಡ್ತಿದ್ದೇವೆ ಆಯಿತಾ. ಸಿಂಗಲ್ ಲಯನ್ ಕಾಣ್ತಾ ಉಂಟು ಆ್ಯಕ್ಚುಲಿ. ಸೊ ಆಚೆ ಕಡೆ ಹೋಗ್ತಾ ಉಂಟು. ಈಗ ಅದು ಅದರ ಕಲ್ಲಿನ ಮೇಲೆ ಹೋಗಿ ಲಯನ್ ಕಿಂಗ್ ಮಾಡ್ತದೆ ನೋಡಿ. ಐ ಡೋಂಟ್ ನೋ, ಸೌಂಡ್ ಕೇಳ್ತಾವನು ಅಂತ ಫುಲ್ ಭಾಳ ಸೌಂಡ್ ಮಾಡ್ತಾವನು ಮಾತ್ರ.
ಸೊ ನೆಕ್ಸ್ಟ್ ಇಲ್ಲಿ ಸರಿ ಸರ್ಪ ವಲಯ ಉಂಟು. ಕ್ರೊಕೊಡೈಲ್ಸು, ಹಾವು, ಆಮೆ ಎಲ್ಲ ಚಲೋ ಚೆಕ್ ಮಾಡಿ. ಎರಡೆರಡು ಮಕಾವ್ ಉಂಟು, ಮಕಾವ್ಸ್. ಸೊ ಕೆಂಪು ಮತ್ತು ಹಸಿರು ಮಕಾವ್ ಅಂತೆ. ಒಂದು ಉಲ್ಟಾಯಿಂದ ಪೋಸ್ ಕೊಡ್ತಾ ಉಂಟು. ಆ್ಯಕ್ಚುಲಿ ಈ ಕೋಳಿ ಅಂತ ಮಾಡ್ತೀನೋ ಗೊತ್ತಿಲ್ಲ, ಅದನ್ನು ಹೊಡೆದು ಸಾಂಬಾರು ಹೊಡೋಣ. ಕೋಳಿಯನ್ನು ಯಾರು ಮಾರಿ ಝೂ ಹಾಕಿದ್ದು ಅದಿರಲಿ, ಕೋಳಿಯನ್ನು ಝೂ ಹಾಕಿದ್ದು ಪಾಪ ಮಾರೆ. ಒಂದು ಅದು ಈಚೆಂದ ಉಂಟು, ಇಲ್ಲೆಂತೆಲ್ಲ ಖಾಲಿ. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಅಮೆಝಾನ್ ಗಿಳಿ ಸಿಗ್ತಾ ಉಂಟು. ಒಂದು ಗಿಳಿಯಲ್ಲಿ, ಒಂದು ಇಲ್ಲಿ, ಒಂದು ಅಲ್ಲಿ. ಚಂದ ಉಂಟು ಮಾತ್ರ, ನೋಡ್ತಾ ಉಂಟು. ಹಾಯ್ ಅಮೆಝಾನ್ ಆರ್ಡ್ರ್ ಮಾಡಿ ಬರ್ತೀನಿ ನೀನು. ಕಾಲು ತೋರಿಸ್ತೀನಿ ನನಗೆ. ಐ ಇದು ಅಮೆಝಾನ್ ಗಿಳಿ ಆಯಿತು. ಇದೆಂತದ ನನಗೆ ಊರಲ್ಲಿರುವಾಗ ನೆನಪಿತ್ತಪ್ಪ. ಅಲ್ಲಲ್ಲ, ಅದಕ್ಕೆ ಏನೋ ವರ್ಡ್ ಉಂಟು ಮಾರೆ. ಅದು ಬೇರೆ ದೇಶದೇನೋ, ಅದು ಬೇರೆ ದೇಶ ಹೆಸರು ಉಂಟು ಅದಕ್ಕೆ ಇದನ್ನ ಗೊತ್ತಿಲ್ಲ. ಈ ಸೈಡ್ ಬಾಲ, ಇದು ದೊಡ್ಡ ಬಾಲ. ಅದು ಡ್ರ್ಯಾಗನ್ ಬಾಲ್ ಥರ ಉಂಟಲ್ಲ ನೋಡಿ, ಅಲ್ಲಿ ನೋಡಿ, ಡ್ರ್ಯಾಗನ್ ಬಾಲ್, ಅದು ಕೋಳಿ ಥರ ಉಂಟು. ಸೊ ಇಲ್ಲಿ ಗಿಳಿ ಉಂಟು, ಕೋಳಿ ಉಂಟು. ಕೋಳಿ ಎಂತ ಮಾಡ್ಕೊಂಡು ಅವರಿಬ್ಬರು ಮುಖ ನೋಡ್ತಾರೆ. ಇಲ್ಲಿ ಕೋಳಿಗಳು ಉಂಟು, ಗಿಳಿ ಒಟ್ಟಿಗೆ ಉಂಟಪ್ಪ. ಸೊ ಇಲ್ಲಿ ಏನೋ ಗಿಳಿಗಳೇ ಜಾಸ್ತಿ ಉಂಟಾಯ್ತಾ. ಸೊ ನೋಡ್ಬೋದು ಗ್ರೀನ್ ಕಲರ್ನ ಗಿಳಿ, ಬೇರೆ ಬೇರೆ ಯೆಲ್ಲೋ ಕಲರ್ನ ಗಿಳಿ, ಅದಕ್ಕೆ ಬೇರೆ ಬೇರೆ ಹೆಸರು ಕೊಟ್ಟಿದ್ದಾರೆ. ಬಟ್ ನಮಗೆ ಅದೆಲ್ಲ ಬೇಡ. ಅಲ್ಲಿ ನೋಡಿ ಯೆಲ್ಲೋ ಕಲರ್ನ ಗಿಳಿಗಳು, ಏನೊಂದು ಚಂದ ಉಂಟು ಮಾತ್ರ. ಸೊ ಇಲ್ಲಿ ಹಾವು ಉಂಟಾಯ್ತಾ. ಹಾವು ಮಾತ್ರ ಇರೋದಲ್ಲ, ಇಲಿಗಳು ಕೂಡ ಉಂಟು, ಸಣ್ಣ ಸಣ್ಣ ಇಲಿಗಳು. ಇವರೇ ಇಟ್ಟು ಹೋದದ್ದ ಎಂಥ ದೇವರಣ ಗೊತ್ತಿಲ್ಲ. ಬಟ್ ಅದು ಮರಿ ಇಟ್ಟಾಗಿ, ಇಲಿಗಳ ಮರಿ ಇಟ್ಟಾಗಿ ಉಂಟು. 3-4 ಇಲಿಗಳ ಮರಿ. ಹಾವು ನೋಡಿದರೆ ಅಲ್ಲಿ ಉಂಟಾಗ್ತಾ ಆ್ಯಕ್ಚುಲಿ ಆ ಬಾಕ್ಸ್. ಬಟ್ ಈ ಬಾಕ್ಸ್ ಒಳಗಡೆ ಕಾಣ್ತಿಲ್ಲಪ್ಪ ಅಷ್ಟೊಂದು ಕ್ಲಾರಿಟಿಯಲ್ಲಿ. ಬಟ್ ಈ ಬಾಕ್ಸ್ ಒಳಗಡೆ ಇಲಿ ಮರಿಗಳುಂಟು. ಸೊ ಇಲ್ಲಿ ನೆಕ್ಸ್ಟ್ ಆಮೆಗಳು ಉಂಟಾಯ್ತಾ. ಸುಮಾರು ಆಮೆಗಳುಂಟು, ಸಣ್ಣ 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 ಆಮೆಗಳು. ಕೆಲವೊಂದೆಲ್ಲ ಸ್ಟ್ಯಾಚು ಮಾಡೆಲ್ ಉಂಟು, ಕೆಲವೊಂದೆಲ್ಲ ಮೂಮೆಂಟ್ ಮಾಡ್ತಾ ಉಂಟು, ಕೆಲವೊಂದೆಲ್ಲ ನಾನು ನೋಡ್ತಾ ಉಂಟು. ತೋರಿಸ್ತಾನೆ. ಸೊ ಸ್ಟ್ಯಾಚುವಲ್ಲಿರುವಂಥದ್ದೆಲ್ಲ ಇಲ್ಲಿ ಉಂಟು. ಐ ಹೋಪ್ ಅದು ಸ್ಟ್ಯಾಚು ಅಂತ. ಸ್ವಲ್ಪ ತಲೆ ಎಲ್ಲ ಅಡಿತಾ ಉಂಟಪ್ಪ. ಆ ಕಡೆ ಎಲ್ಲ ಆಟಾಡ್ತಿದ್ದಾರೆ, ನೀರಲ್ಲಿ ಜಾಲಿ ಮಾಡ್ತಿದ್ದಾರೆ. ಇದು ಭಾರತೀಯ ಕಪ್ಪು ಆಮೆ ಅಂತೆ. ಸೊ ನೆಕ್ಸ್ಟ್ ಇಲ್ಲಿ ಮುಳ್ಳು ಹಂದಿ ಉಂಟಾಯ್ತಾ. ಅದಕ್ಕೆ ಫೀಡ್ ಮಾಡ್ತಿದ್ದಾರೆ, ತರಕಾರಿ ಎಲ್ಲ ಹಾಕ್ತಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಹಾಕ್ಕೊಂಡು ಅದಕ್ಕೆ ಮುಳ್ಳು ಹಂದಿ ನೋಡಿ. ಒಂದು ಕ್ಯಾರೆಟ್ ತಿಂತ ಉಂಟು, ಮತ್ತು ಗಾಸ್ ಪೂಸ್ ಎಲ್ಲ ತಿಂತ ಉಂಟಪ್ಪ. ಸೊ ಡಿಫ್ರೆಂಟ್ ಆಮೆಗಳನ್ನು ತೋರಿಸಿದ್ದಾರೆ ಇಲ್ಲಿ. ಅಂದರೆ ಫೇಕ್ ಆಮೆ, ಬಟ್ ಯಾವುದಾದ್ರು ಬೇರೆ ಬೇರೆ ಬ್ರ್ಯಾಂಡ್ ಇದು ಉಂಟು ಅಂತ ಜಾತಿ. ಅದು ನೋಡಿ ದೊಡ್ಡ ಮಿಸ್ಟರ್ ಎಂತ ಡಾಕ್ಟರ್ ರೂಬೇನ ಏನೋ ಅವನ ಒಂಥರ ಕಾಣ್ಕೊಂಡು ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಇಲ್ಲಿ ಕಾಳಿಂಗ ಸರ್ಪ ಉಂಟು. ಇವಾಗಷ್ಟೇ ಫ್ರೆಶ್ ಆಗಿ ಮನೆಯಿಂದ ಹೊರಗೆ ಬರ್ತಾಂಗಾಯ್ತಾ. ಕಾಳಿಂಗ ಸರ್ಪ ಆ್ಯಕ್ಚುಲಿ ಎಲ್ಲಿ ಕೂಡ ನೋಡಲಿಲ್ಲ. ಊರಲ್ಲೆಲ್ಲ ಕೆಲವೊಂದು ಹಿಡಿಯೋದೆಲ್ಲ ನೋಡಿದೆ ಅಷ್ಟು. ಅದು ಬೆಳಿಗ್ಗೆ ಎದ್ದು ನೀರಿಗೆ ಹೋಗ್ತಾ ಉಂಟು ಸ್ನಾನ ಮಾಡಲಿಕ್ಕೆ. ಕುಡಿತಿರೋದಾ, ಸ್ನಾನ ಮಾಡಲಿಕ್ಕೆ ಹೋಗ್ತಿರೋದಲ್ಲ. ಸೊ ನೆಕ್ಸ್ಟ್ ಇಲ್ಲಿ ನಾಗರ ಹಾವು ಉಂಟಾಯ್ತಾ. ಆ್ಯಕ್ಚುಲಿ ಅದು ಸ್ವಲ್ಪ ಸೈಲೆಂಟ್ ಮಾಡೆಲ್ ಉಂಟು. ಬಟ್ ಅದರ ಹೆಡೆ ಮೇಲೆ ಆ ಮಾರ್ಕ್ ಎಲ್ಲ ಸರಿ ಕಾಣ್ತಾ ಉಂಟು. ಲೆಟ್ ಮಿ ಶೋ ಯು. ಸೊ ನೋಡ್ಬೋದು ನಾಗರ ಹಾವು, ಅದರ ತಲೆ ಮೇಲೆ ಲೋಗೋ ಚಿಹ್ನೆ ನೋಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಕೆರೆ ಹಾವು ಉಂಟು. ನೋಡಲಿಕ್ಕೆ ಸ್ಪೆಷಲ್ ಏನಿಲ್ಲ, ಆಬ್ವಿಯಸ್ಲಿ ಊರಲ್ಲಿ ಬೇಕಾದ ಸಿಗ್ತದೆ ನಮಗೆ. ಕಾಲಿಟ್ಟರೆ ಅದು ಸಿಗ್ತದೆ. ಸೊ ನೋಡ್ಬೋದು ಅಲ್ಲಿ. ಸೊ ಝೂಮ್ ಮಾಡಿ ತೋರಿಸ್ತೇನೆ, ತಲೆ ಮಾತ್ರ ತೋರಿಸ್ತಾ ಉಂಟು ಎಗೊಳ್ಳಿಯಲ್ಲಿ. ಸೊ ಇವಾಗ ನೀರಿನ ಪ್ರಾಣಿಗಳು ಲೈಕ್ ಹಾವು ಅದು ಇದು ನೋಡಿ ಆಯಿತು. ಆಮೇಲೆ ಸೊ ನೆಕ್ಸ್ಟ್ ಹಾರುವಂಥ ಪ್ರಾಣಿಗಳು, ಐ ಥಿಂಕ್ ಗೊತ್ತಿಲ್ಲ. ವೈಟ್ ಕಲರ್ ಕೋಳಿ ಥರ ಕಾಣ್ತಾ ಉಂಟು. ಹಾರ್ತದ ಅಂದರೆ ಹಾರುವಂಥ ಪ್ರಾಣಿಗಳು ಅಂತ ಹಾಕಿಟ್ಟಿದ್ದಾರಪ್ಪ, ಗೊತ್ತಿಲ್ಲ. ಇಲ್ಲಿ ಹಳದಿ ಗೋಲ್ಡನ್ ಫೆಸೆಂಟ್ ಇರಬೇಕಿತ್ತು. ನನ್ನ ಕಣ್ಣಿಗೆ ಅಂತ ಕಾಣ್ತಿಲ್ಲ ಅದು. ಸೊ ಇಲ್ಲಿ ಇವರಂತೆ ಪಕ್ಷಿಗಳು. ಈ ಥರದ ಒಂದು ಸೌಂಡ್ ಅದಕ್ಕೆ ಎಷ್ಟು ಟೈಮ್ ಆಯ್ತಾ. ಈ ನಮ್ಮ ನಾರ್ಮಲ್ ನವಿಲ್ ನೋಡಿ ಆದಮೇಲೆ, ಕಲರ್ಫುಲ್ ನವಿಲ್ ನೋಡಿ ಆದಮೇಲೆ ಇಲ್ಲಿ ವೈಟ್ ನವಿಲ್ ಉಂಟಾಯ್ತಾ. ಅದು ಕೂಡ ಪುಕ್ಕ ಓಪನ್ ಮಾಡ್ತಾ ಉಂಟು. ಸೊ ನೋಡ್ಬೋದು ಇದು ಇಂಡಿಯನ್ ಪಿಕಾಕ್. ಆ್ಯಕ್ಚುಲಿ ಬ್ಯೂಟಿಫುಲ್ ಉಂಟಾಯ್ತು ನಮಗೆ. ಇಲ್ಲಿ ಮೊಸಳೆ ಉಂಟಾಯ್ತು. 2 ಮೊಸಳೆ ಮೇಲೆ ಕಾಣ್ಕೊಂಡು ಪರ್ಫೆಕ್ಟ್ ನೀರಲ್ಲಿ ಅರ್ಧ ಮುಗಿ ಹೋಗಿದೆ. ಸೊ ಲೆಟ್ ಮಿ ಶೋ ಆದಷ್ಟು. ಸೊ ಅಲ್ಲೊಂದು ಮೊಸಳೆ, ಅದು ಆ್ಯಕ್ಚುಲಿ ಉದ್ದ ಮೊಸಳೆ ಥರ ಕಾಣ್ತಾ ಉಂಟು. ಇಲ್ಲಿ ಸಣ್ಣ ಬಾಯಿಯ ಮೊಸಳೆ ಕಾಣ್ತಾ ಉಂಟು.
2 ಮೊಸಳೆ ಉಂಟು ಇಲ್ಲಿ. ಸೊ ಇಲ್ಲಿ ಇನ್ನೊಂದು ಟೈಪ್ ಆಫ್ ಕ್ರೊಕೊಡೈಲ್ ಉಂಟು ಆಯಿತಾ. ಕನ್ನಡದ ಕೈಮನ್ ತಗೊಂಡು ಉಂಟಪ್ಪ, ಲೆಟ್ ಮಿ ಶೋ ಯು. ಸೊ ಸುಮಾರು ಬಿದ್ದುಕೊಂಡುಂಟು, ಒಂದು ಹೊರಗಡೆ ಬಿದ್ದುಕೊಂಡುಂಟು, 3-4 ಇಲ್ಲಿ ಒಳಗಡೆ ಬಿದ್ದುಕೊಂಡುಂಟು. ನೆಕ್ಸ್ಟ್ ಇಲ್ಲಿ ಕೊಕ್ಕರೆಸ್ಗಳಿದೆ, ದೊಡ್ಡದು ಸಣ್ಣದು ಎಲ್ಲ ಇದೆ. ದಿಸ್ ಬ್ಲ್ಯಾಕ್ ಸ್ವಾನ್. ಇಲ್ಲಿ ಸ್ಪೆಷಲ್ ಆಗಿ ಅಂತ ಹೇಳಿದ್ರೆ ಹಂದಿ ಬಾಲದ ಕೋತಿ ಉಂಟು ಆಯಿತಾ. 2 ಕೋತಿ ಉಂಟು, ಒಂದಂತೂ ಡುಮ್ ಆಗಿ ಚೆನ್ನಾಗಿ ಉಂಟು. ಅದರ ಬಾಲ ನೋಡಿದರೆ ಡಿಟ್ಟು ಹಂದಿ ಬಾಲ ಥರನೇ ಉಂಟು ಆ್ಯಕ್ಚುಲಿ. ಲೆಟ್ ಮಿ ಶೋ. ಸೊ ಅಲ್ಲಿ 2 ಮಂಗಗಳು ಉಂಟಲ್ಲ ನೋಡಿ, ಬಾಲ ನೋಡಿದೆ ಅದು ಫುಲ್ ಹಂದಿ ಬಾಲದ ಕೋತಿ. ಗಡಿಯ ಆಗಿ ಝೂ ಎಲ್ಲ ಕವರ್ ಆಯಿತು ನೋಡಿ. ಇನ್ನೂ ನಾವು ಬಟರ್ಫ್ಲೈ ಪಾರ್ಕಿಗೆ ಹೋಗ್ತಿದ್ದೇವೆ, ಬಿಕಾಸ್ ಬಟರ್ಫ್ಲೈ ಪಾರ್ಕಿಗೆ 50 ರೂಪೀಸ್ ಕೊಟ್ಟಿದ್ದೇವೆ. ಸೊ ಬಟರ್ಫ್ಲೈಸ್ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಝೂ ಅಂತೂ ಚೆನ್ನಾಗಿತ್ತು, ಬೆಳಿಗ್ಗೆ ಬಂದ ಕಾರಣದಲ್ಲಿ ಏನು ಜನ ಇಲ್ಲ. ಇವಾಗ ಜನ ತೋರಿಸ್ತಾನೆ ಆಯಿತಾ. ಸೊ ಇವಾಗ ಜನ ನೋಡ್ಬೋದು ಎಷ್ಟು ಜನ ಬರ್ತಿದ್ದಾರೆ ಅಂತೇಳಿ. ನಾನು ಹೇಳಿದ ಹಾಗೆ ಜನ ಇವಾಗ ಹೆವಿ ಇದ್ದಾರೆ. ಸೊ ರಶ್ ಅಂತ ರಶ್ ಆಗಿದೆ. ಈಗ ಹತ್ರ 12 ಗಂಟೆ ಆಗಿದೆ ಆಯಿತಾ. ಸೊ ಜನ ನೋಡಿ ಎಲ್ಲೆಲ್ಲೂ ಜನ, ಸೌಂಡೇ ಸೌಂಡ್ ಆಯಿತಾ. ಸೊ ಇವಾಗ ಝೂ ಎಲ್ಲ ನೋಡಿ ಹೊರಗೆ ಬಂದ್ವಾ, ಬಟರ್ಫ್ಲೈ ಪಾರ್ಕ್ ಸೈಡ್ ಹೋಗ್ತಿದೆ. ಸೊ ಇಲ್ಲಿ ಹೋಗುವಾಗ ಸಣ್ಣ ಕೆರೆ ಥರ ಉಂಟು, ಸುಮ್ಮನೆ ಮಿಡಲಲ್ಲೊಂದು ಫೌಂಟೇನ್ ಥರ ಹಾಕಿಟ್ಟಿದ್ದಾರೆ, ಸುಮ್ಮನೆ ಸ್ವಲ್ಪ ಚಿಲ್ ಮಾಡಲಿಕ್ಕೆ ಸ್ವಲ್ಪ ಹೊತ್ತು. ಸೊ ನೋಡ್ಬೋದು 2 ಕಡೆ ಇದೆ ಆ್ಯಕ್ಚುಲಿ. ಸೊ ಇಷ್ಟೇ. ಇವಾಗ ಬಟರ್ಫ್ಲೈ ಪಾರ್ಕ್ ಒಳಗೆ ಎಂಟ್ರಿ ಕೊಡ್ತಿದ್ದೇವೆ. ಸೊ ಹೊರಗಡೆ ದೊಡ್ಡದಾಗಿ ಬಟರ್ಫ್ಲೈಯಿಂದ ಎಂಟ್ರೆನ್ಸ್ ಇಟ್ಟಿದ್ದಾರೆ. ಸೊ ಒಳಗೆ ಹೋಗೋ. ಇವಾಗ ನಾವು ಬಟರ್ಫ್ಲೈ ಪಾರ್ಕ್ ಒಳಗಡೆ ಇದ್ದೇವೆ ಆಯಿತಾ. ಎಲ್ಲಿ ನೋಡಿದ್ರು ಫುಲ್ ಬಟರ್ಫ್ಲೈ ಕಾಣ್ತಾ ಉಂಟು, ಮೇಲ್ಗಡೆ ಫುಲ್ ಅದರ ಮನೆಗಳೆಲ್ಲ ಉಂಟು. ಸೊ ಆ್ಯಕ್ಚುಲಿ ಚೆಂದ ಉಂಟು, ತೋರಿಸ್ತೇನೆ ಲೈಕ್. ಸೊ ಕ್ಯಾಮರಾ ಕಣ್ಣಿಗೆ ಅಷ್ಟು ಚೆಂದ ಕಾಣಲಿಕ್ಕಿಲ್ಲ, ಬಟ್ ಎಲ್ಲೇ ನೋಡಿದ್ರು ಅಲ್ಲಿ ಬಟರ್ಫ್ಲೈಸ್. ಆ್ಯಕ್ಚುಲಿ ಹತ್ತಿರದಿಂದ ನೋಡಲಿಕ್ಕೆ ಅಂತ ಅಷ್ಟೊಂದು ಕಾಣ್ತಿಲ್ಲ, ಬಟ್ ಓಕೆ. ಬಟ್ ಇವಾಗ ಹೇಗಿದ್ರು ಮಧ್ಯಾಹ್ನ ಆಯಿತಾ, ಜನ ಜಾಸ್ತಿ ಇದ್ದಾರೆ. ಕೆಳಗಡೆ ಮೀನೆಲ್ಲ ಉಂಟು ಮಚ್ಚ, ಮೀನು. ಸೊ ಇಲ್ಲಿ ಬಟರ್ಫ್ಲೈಸ್ ಹೆವಿ ಉಂಟಾಯಿದೆ, ಬಟ್ ಹತ್ತಿರಕ್ಕೆ ನೋಡಲಿಕ್ಕೆ ಅದರ ಬ್ಯೂಟಿ ನೋಡಲಿಕ್ಕೆ ಏನು ಸಿಗೋದಿಲ್ಲ. ಆಚೆ ಈಚೆ ಹಾರಾಡ್ತಾ ಉಂಟು ಅಷ್ಟೇ. ಸೊ ಲೆಟ್ ಮಿ ಶೋ. ಸೊ ಮೇಲ್ಗಡೆ ಎಲ್ಲ ನೋಡ್ಬೋದು. ಆ್ಯಂಡ್ ಇಲ್ಲಿ ಬೇಕಾದಷ್ಟು ಏನೋ ಮಕರಂದ ಹೀರಲಿಕ್ಕೆ ಹೂಗಳನ್ನೆಲ್ಲ ಇಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಹಣ್ಣು ಕೂಡ ಇಟ್ಟಿದ್ದಾರೆ, ಡೈರೆಕ್ಟಾಗಿ ಹಣ್ಣನ್ನೇ ತಿನ್ನು ಅಂತೇಳಿ. ಸೊ ಚೆಂದ ಉಂಟು. ಇಲ್ಲಿ ನೋಡಿದರೆ ಬಾಳೆ ಗಿಡ ಕಾಣ್ತಾ ಉಂಟು ಇಷ್ಟು ದೊಡ್ಡದಾಗಿ. ಸೀರಿಯಸ್ಲಿ ಒರಿಜಿನಲ್ ಅಂತ ಡೌಟ್ ಹೊಡಿತಾನೆ. ಒರಿಜಿನಲ್ ಅಲ್ಲಿ ಹಾಳಾಗಿದೆ ಅಲ್ಲ, ಬಾಳೆ ಗಿಡ. ಸೊ ಇಲ್ಲಿ ಸ್ವಲ್ಪ ಹತ್ತಿರದಿಂದ ಕ್ಲೋಸ್ ಅಪ್ಪಲ್ಲಿ ನೋಡ್ಬೋದು ಅಂತ ಹೇಳ್ಬೋದು ಅಷ್ಟೇ. ಇವಾಗ ಜಾಸ್ತಿ ಬಟರ್ಫ್ಲೈಸ್ ಎಲ್ಲ ಹಾರ್ತಿದೆ. ಇಲ್ಲಿ ನೋಡ್ಬೋದು ಚಿಟ್ಟೆ ಮೊಟ್ಟೆ ಏನೋ ಒಂದು ಫಸ್ಟ್ ಈ ಥರ ಇರ್ತದೆ, ಮತ್ತೆ ಚಿಟ್ಟೆ ಆಗುವಂಥದ್ದು. ಎಗ್ಗಿಂದ ಫುಲ್ ಏನೊಂದು ಆಗಿ ಮತ್ತೆ ಬಟರ್ಫ್ಲೈ ಆಗುವಂಥದ್ದು. ಇಷ್ಟು ಒಳಗೆ ಬಂದರೆ ಇಲ್ಲಿ ಚಿಟ್ಟೆಗಳನ್ನು ಅದನ್ನೆಲ್ಲ ಹಿಡ್ದ ಇದೆಲ್ಲ ಉಂಟಾಯ್ತಾ. ಸೊ ಇಲ್ಲಿ ನೋಡ್ಬೋದು ಒರಿಜಿನಲ್ ಏನೋ ಪ್ರಾಣಿಗಳೆಲ್ಲ, ಪ್ರಾಣಿ ಅಲ್ಲ, ಈಟಗಳೆಲ್ಲ ಏನೋ ಎಷ್ಟು ದೊಡ್ಡ ಉಂಟು ನೋಡಿ. ಈ ಥರ ಸುಮಾರು ಉಂಟು. ಬ್ಲೂ ಟೈಗರ್ ಅಂತೆ, ಏನೇನೋ ಉಂಟಪ್ಪ, ಕರ್ನಾಟಕದಂತೆ. ಆಧಾರ್ ಕಾರ್ಡ್ ಕೊಟ್ಬಿಡಿ. ಸೊ ಚಿಟ್ಟೆಲ್ಲ ನೋಡಿ, ಆದಮೇಲೆ ಮೀನುಗಳು ಕೂಡ ಉಂಟು. ಸೊ ಫೈನಲ್ ಆಗಿ ಝೂ ವಿಸಿಟ್ ಆಯಿತು, ಮತ್ತು ಬಟರ್ಫ್ಲೈ ಪಾರ್ಕ್ ಕೂಡ ಆಯಿತು. ಸೊ ಸ್ವಲ್ಪ ಚಿಲ್ ಆಯಿತು. ಇನ್ನೂ ಒಂದು ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿ, ಬ್ರೇಕ್ಫಾಸ್ಟ್ ಅಲ್ಲ ಲಂಚ್ ಮಾಡಿ ಸೀದಾ ಹೋಗುವಂಥದ್ದು. ಸೊ ಐ ಹೋಪ್ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆ ಹೀಗಾಗಿ ಫಾಲೋ ಮಾಡಿ AC ಶೋ. ಬಾಯ್. ಸೊ ಇವಾಗ ಟೈಮ್ 1:30 ಆಯಿತಾ. ಜನ ಹೇಗಿದ್ದಾರೆ ಅಂತ ಹೇಳಿದರೆ ರಶ್ ಅಂದರೆ ರಶ್, ಜಾತ್ರೆ ಥರ ಜನ ಇದ್ದಾರೆ. ಸೊ ಇವಾಗ ಈಗ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಇದೆ, ಹೀಗೆ ಸುಮ್ಮನೆ ಜ್ಯೂಸ್ ಕುಡ್ಕೊಂಡು ಮ್ಯಾಂಗೋ ತಿಂದ್ಕೊಂಡು ಹೀಗೆ ನಮ್ಮ ಇವತ್ತಿನ ಡೇ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ Instagram @obviously KC. ಬಾಯ್.